ದೇವರ ಸೇವೆ ಮಾಡಬೇಕೆಂದರೂ ಯೇಸು ಪ್ರಭುವಿಗಾಗಿ ಪ್ರತಿನಿಧಿಯಾಗಿ ಈ ಲೋಕದಲ್ಲಿ ಪ್ರಭುವಿನ ಸ್ವಭಾವವನ್ನು ಪ್ರತಿಬಿಂಬಿಸಬೇಕೆಂದರೂ ನೀನು ಅಪವಾದದಿಂದ ತುಂಬಿರಬೇಕು. ಒಂದು ಕ್ರೈಸ್ತನ ನಿಜವಾದ ಅರ್ಹತೆ, ದೇವರ ಸೇವಕನ ನಿಜವಾದ ಅರ್ಹತೆ, ಅವನಲ್ಲಿ ಇಂಥ ಅಪವಾದ ತುಂಬಿರಬೇಕು. ನನ್ನನ್ನು ಕೇಳಿದ್ರೆ ಅದು ಪರಿಶುದ್ಧ ಗ್ರಂಥದ ಆಧಾರದ ಮೇಲೆ ಇದೆ. ಎಷ್ಟು ವಿಮರ್ಶೆಗಳಾದ್ರೂ, ಎಷ್ಟು ನೋವಿನಾದ್ರೂ, ಎಷ್ಟು ತೀಕ್ಷ್ಣವಾದ ಮಾತುಗಳಾದ್ರೂ ಪ್ರಭುವಿನಿಗಾಗಿ ಸಹಿಸುವ ಒಳ್ಳೆಯ ಮನಸ್ಸು ನಿನಗೆ ಇರಬೇಕು. ನಿನ್ನ ಪ್ರಯಾಣ ಗುರಿಯತ್ಲೇ ಇರಬೇಕು. ವಿಲಾಪ ಗೀತೆಗಳ 3ನೇ ಅಧ್ಯಾಯದ 27ರಿಂದ ಕೆಲವು ವಚನಗಳನ್ನು ನಾನು ಓದುತ್ತಿದ್ದೇನೆ. ವಿಲಾಪ ಗೀತೆಗಳ 3ನೇ ಅಧ್ಯಾಯ 27ರಿಂದ. ಯವನದಲ್ಲಿ ಜೂಟು ಇರುವುದು ಮಾನವನಿಗೆ ಒಳ್ಳೆಯದು, ಆ ಜೂಟನ್ನು ಅವನ ಮೇಲೆ ಹಾಕಿದವನು ಯೆಹೋವನೇ. ಆದುದರಿಂದ ಅವನೊಬ್ಬನೇ ಕುಳಿತು ಮೌನವಾಗಿರಬೇಕು. ನಿರೀಕ್ಷೆಯ ಆಧಾರವು ದೊರಕಬಹುದು ಎಂದು ಅವನು ಬೂದಿಯಲ್ಲಿ ಮುಖ ಮುಚ್ಕೋಬೇಕು. ಅವನು ತಾನು ಹೊಡೆಯವನಿಗೆ ತನ್ನ ಗಂಡವನ್ನು ತಿರುಗಿಸ್ಬೇಕು. ಅವನು ನಿಂದೆಯಿಂದ ತುಂಬಿರ್ಬೇಕು. ಸೇವೆಯಲ್ಲಿ ಕೆಲವು ನಿಂದೆಗಳು ಬಂದಾಗ್ಲೇ ಕೆಲವರು ಸೇವೆಯನ್ನು ಬಿಟ್ಟು ಓಡಿ ಹೋಗ್ತಾರೆ. ಅಯ್ಯೋ, ಈ ಸೇವೆ ನಮ್ಗೆ ಬೇಡ. ಸೇವೆಯಲ್ಲಿ ನಿಂದೆಗಳು ಬರ್ಲೇಬೇಕು. ನೀವು ದೇವರಿಗೆ ಸೇವೆ ಮಾಡಿದಾಗ ನಿಂದೆ ಅನಿವಾರ್ಯ.